ಇದು ಒಂದು ನಮ್ಮ ಭೂಮಿನ ಉಳಿಸೋದು ಮತ್ತು ಅದನ್ನು ಬೇಕಾದ ರೀತಿ ನಮ್ಮ ಬೆಳೆಸ್ಕೊಂಡು ಅದಕ್ಕೆ ಬೇಕಾದ ಆರ್ಗಾನಿಸಮ್ನ ಕೊಟ್ಟು ಗಿಡಗಳನ್ನು ಹೆಲ್ದಿಯಾಗಿಡೋಂಥ ಒಂದು ಪದ್ಧತಿ ಇದು. ಇದಕ್ಕೆ ನಾವು ಇದರಲ್ಲಿ ನಾನಾ ರೀತಿ ಆರ್ಗಾನಿಸಮ್ ಇದೆ. ಒಂದು ನೈಟ್ರೋಜನ್ ಪಿಕ್ಚರ್ ಇದೆ, ಒಂದು ಫಾಸ್ಫರಸ್ ಇದೆ, ಒಂದು ಪೊಟ್ಯಾಶ್ ಇದೆ, ಒಂದು ಬಯೋ ಕಂಟ್ರೋಲ್ ಇದೆ, ಒಂದು PGPR ಇದೆ. ನಾವು ರೈತರು ಬಂದಾಗ ಅವರಿಗೆ ಏನು ಸಮಸ್ಯೆ ಇದೆ ಅಂತ ಕೇಳಿ ಆ ಸಮಸ್ಯೆಗೆ ತಕ್ಕ ಹಾಗೆ ನಾವು ಈ ಲಿಕ್ವಿಡ್ ಅಥವಾ ಕ್ಯಾರಿಯರನ್ನು ಅವರು ಕೊಟ್ಟರೆ ಉತ್ತಮ. ಅವರು ನಮಗೆ ಏನು ಸಮಸ್ಯೆ ಇದೆ ಅಂತ ಹೇಳಬೇಕು. ಒಂದು ಗಿಡದಲ್ಲಿ, ಒಂದು ಅಡಿಕೆ ಗಿಡ ಒಂದು ಬೆಳೆ, ಅದರಲ್ಲಿ ಸುಳಿ ಒಣಗೋ ರೋಗ ಇರುತ್ತೆ, ಅದಕ್ಕೆ ಏನು ಹಾಕಬೇಕು, ಅದರಲ್ಲಿ ರಸ ಹೀರೋ ರೋಗ ಬರುತ್ತೆ, ಹರಳುವುದು ರೋಗ ಬರುತ್ತೆ. ಅದಕ್ಕೆಲ್ಲ ಏನು ಪದ್ಧತಿ ಯಾವ ರೀತಿ ಬೇಕೋ ಅದನ್ನು ನಾವು ಅದಕ್ಕೆ ಬೇಕಾದ ಕಂಟೆಂಟನ್ನು ರೆಡಿ ಮಾಡಿ ರೈತರಿಗೆ ಕೊಡ್ತೀವಿ. ಅದರಿಂದ ಉಪಯೋಗ ಹೆಚ್ಚು ಬರುತ್ತೆ ಸರ್. ಎಲ್ಲ ನಾವು ಬೆಳೆಯುವಂಥ ಪ್ರತಿ ಬೆಳೆಗೂ ಬಳಸ್ಬೋದು. ಅದಕ್ಕೆ ಯಾವ ಬೆಳೆಗೆ ಬೆಳೆಸ್ತೀವಿ ಅಂದರೆ ಆ ಬೆಳೆಗೆ ತಕ್ಕಾಗೆ ನಾವು ಕಂಟೆಂಟ್ ರೆಡಿ ಮಾಡಿಕೊಡ್ತೀವಿ. ನಾವು ಯಾವ ಬೆಳೆಗೆ ಬೇಕು ಅಂತಂದರೆ ನಮ್ಮಲ್ಲಿರುವಂಥ ಕುಂದುಕೊರತೆಗಳಿಗೆ ತಕ್ಕ ಹಾಗೆ ನಾವು ಇದನ್ನು ರೆಡಿ ಮಾಡಿ ಲ್ಯಾಬಲ್ಲಿ ರೆಡಿ ಮಾಡಿ ತಮಗೆ ತಲುಪಿಸ್ತೀವಿ. ಅದನ್ನು ನೀವು ಉಪಯೋಗ ಪಡಿಸ್ಕೊಂಡು ರೈತರು ಮುಂದೆ ಇದಾಗ್ಬೋದು ಸರ್. ರೈತರು ನಿಮ್ಮ ಹತ್ರ ಬಂದು ಪ್ರಾಬ್ಲಮ್ ಹೇಳ್ತಾರೆ ಇಲ್ಲಿ ಬಂದು? ಹೌದು ಸರ್, ನಿಮಗೆ ರೆಡಿ ಮಾಡಿಕೊಡೋದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಆ ಆರ್ಗಾನಿಸಮ್ನ. ಅವರು ಬಂದಾಗ ಅದಕ್ಕೆ ಎಷ್ಟು ರೀತಿ ಯಾವ್ಯಾವ ಪ್ರಮಾಣದಲ್ಲಿ ನಾವು ಮಿಕ್ಸ್ ಮಾಡಿಕೊಡ್ಬೇಕೋ ಆ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಅವರಿಗೆ ಅನುಕೂಲ ತಕ್ಕಾಗೆ ಅವ್ರ ಬೆಳೆಗೆ ತಕ್ಕಾಗೆ ಕೊಡ್ತೀವಿ ಸರ್. ಖಂಡಿತ ದಿನಗಟ್ಟಲೆ ಮೈಕ್ರೋ ಆರ್ಗಾನಿಸಮ್ಸು ಲಿಕ್ವಿಡಲ್ಲಿ ಪ್ರೊಡ್ಯೂಸ್ ಮಾಡ್ಕೊಂಡಿರ್ತೀವಿ ಸರ್. ಆ ಪ್ರೊಡ್ಯೂಸ್ ಮಾಡ್ಕೊಂಡಿರೋದನ್ನ ನಿಮ್ಮ ಕುಂದುಕೊರತೆಗಳು ಏನಿದೆ ಅದಕ್ಕೆ ಯಾವ ಮೈಕ್ರೋ ಆರ್ಗಾನಿಸಮ್ಸ್ ಹಾಕಬೇಕು, ಎಷ್ಟು ಕಾನ್ಸಂಟ್ರೇಷನ್ ನಮ್ಮ ಹತ್ರ ಒಂದು ಫಾರ್ಮುಲಾ ಇರುತ್ತೆ, ಆ ಫಾರ್ಮುಲಾದಲ್ಲಿ ಮಿಕ್ಸ್ ಮಾಡಿ ನಿಮಗೆ ಮಾಡಿಕೊಡ್ತೀವಿ. ಒಂದು 5-10 ನಿಮಿಷ ಲ್ಯಾಬಲ್ಲಿ ಕೂರಿಸ್ಕೊಂಡು ಒಂದು 10 ನಿಮಿಷ ಟೈಮ್ ತೊಗೊಳ್ತೀವಿ. ಅವ್ರಿಗೆ ಬೇಕಾದ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಅವರಿಗೆ ಎಷ್ಟು ಬೇಕೋ, 10 ಲೀಟ್ರ್ ಬೇಕಾ, 20 ಲೀಟ್ರ್ ಬೇಕಾ, 100 ಲೀಟ್ರ್ ಬೇಕಾ ರೆಡಿ ಮಾಡಿ ಕೊಡ್ತೀವಿ ಸರ್. ಇನ್ನೊಂದು ಪದ್ಧತಿ ಇದೆ, VR ಮೂಲಕ ಅವರ ಬೇಕಾದಂಥ ಸ್ಥಳಕ್ಕೆ ತಲುಪಿಸೋ ವ್ಯವಸ್ಥೆನೂ ಇದೆ. ಕಾಂಟ್ಯಾಕ್ಟ್ ಮಾಡಿ ತಿಳಿಸಿದ್ರೆ ನಾವು ಅವರಿಗೆಲ್ಲ ತಲುಪಿಸ್ತೀವಿ. ಹೇಗೆ ಗಿಡಗಳಿಗೆ ಹೇಗೆ ಕೊಡುವಂಥದ್ದು? 200 ಲೀಟ್ರ್ ನೀರಿಗೆ, ಒಂದು 200 ಲೀಟ್ರ್ ಬ್ಲೂ ಡ್ರಮ್ಗೆ ಅಥವಾ ಯಾವುದೋ ಒಂದು ಡ್ರಮ್ 200 ಲೀಟ್ರ್ ನೀರಿಗೆ 2 ಲೀಟ್ರ್ ಲಿಕ್ವಿಡ್ ಮಿಶ್ರಣ ಮಾಡಿ ಆ ಒಂದೊಂದು ಗಿಡಕ್ಕೆ 1 ಲೀಟ್ರು ಅದನ್ನು ಉಪಯೋಗಿಸ್ಬೋದು. ಡ್ರಂಚ್ ಮಾಡಿ ಅಂತೀವಿ ಅಥವಾ ಡ್ರಿಪ್ ಮೂಲಕ ಕೊಡಿ ಅಂತೀವಿ. ಇಲ್ಲ ಕೊಟ್ಟಿಗೆ ಗೊಬ್ಬರದ ಜೊತೆ ಮಿಶ್ರಣ ಮಾಡಿ ಒಂದು ಗಿಡಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟು ಕೊಡಿ ಅಂತ ಹೇಳ್ತೀವಿ ಸರ್. ಇದರಿಂದ ರೈತರಿಗೆ ಅನುಕೂಲ ಇದೆ ಹೆಚ್ಚಾಗಿ ಹೊರತು ಅನನುಕೂಲ ಅಂತೂ ಇಲ್ಲ. ಇದರಲ್ಲಿ ಹೇಗೆ ಅಂದರೆ ಈಗ ಎಲೆ ಒಣಗೋದು, ಕಾಯಿ ಉದುರೋದು, ಅದು ಎಲ್ಲ ರೀತಿಯೂ ಇರುತ್ತೆ. ತೆಂಗಿನ ಮರದಲ್ಲಿ ರಸ ಸೋರೋದು ಅಥವಾ ಸುಳಿ ಒಣಗೋದು ಮತ್ತು ಅಣಬೆ ರೋಗ ಬರುವಂಥ ಎಲ್ಲದನ್ನು ಅವಾಯ್ಡ್ ಮಾಡುವಂಥ ಒಂದು ಜೀವಾಣು ಈ ನಮ್ಮಲ್ಲಿ ದೊರೆಯುತ್ತೆ. ಅದನ್ನು ಬಳಸಿದ್ರೆ ಅವರು ಅದರಿಂದ ಮುಕ್ತಿ ಪಡೆಯಬಹುದು. ಇದು ಯಾವುದೋ ಕೆಮಿಕಲ್ ಅಲ್ಲ. ರೋಗ ಬರೋಕ್ಕೆ ಮುಂಚೆ 10,000 ರೂಪಾಯಿ ಖರ್ಚು ಮಾಡೋ ಬದಲು ರೋಗ ಬರೋಕ್ಕೆ ಮುಂಚೆನೇ 1,000 ರೂಪಾಯಲ್ಲಿ ನೀವು ನಿಯಂತ್ರಿಸ್ಕೊಳ್ಳೋಕ್ಕೆ ಬಯೋ ಕಂಟ್ರೋಲ್ ಆಗಿ ಬಳಸ್ಬೋದು. ರೋಗ ಬಂದ ಮೇಲೆ ನಾನು 1,00,000 ರೂಪಾಯಿ ಖರ್ಚು ಮಾಡೋ ಬದಲು ರೋಗ ಬರೋಕ್ಕೆ ಮುಂಚೆನೇ ಬರೀ ಕೇವಲ ಒಂದು 5,000 ರಿಂದ 10,000 ರೂಪಾಯಿ ಬಳಸ್ಕೊಂಡ್ರೆ ನಮಗೆ ಆದಾಯ ಹೆಚ್ಚಾಗಿ ಬರುತ್ತೆ, ಖರ್ಚು ಕಮ್ಮಿ ಬರುತ್ತೆ. ಅದಕ್ಕೆ ಬೇಕಾದ ನಮ್ಮ ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟ್ USGKVK ಬೆಂಗಳೂರಲ್ಲಿ ಕಾಂಟ್ಯಾಕ್ಟ್ ಮೂಲಕ ಬಂದು ಬೇಕಾದ್ರೆ ಫೋನ್ ಮಾಡಿ ತಿಳ್ಕೊಬೋದು. ಇಲ್ಲ ನೇರವಾಗಿ ಬಂದು ಲ್ಯಾಬಲ್ಲೇ ಬಂದು ವಿಚಾರಣೆ ಮಾಡಿ ಯಾವ ಬೆಳೆಗೆ ಏನಕ್ಕೆ ಬೇಕೋ ತಿಳ್ಕೊಂಡು ಅದನ್ನು ರೈತರು ಬಳಸ್ಕೊಬೋದು ಸರ್.